ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿರಂತರವಾಗಿ ಅವಮಾನಗಳನ್ನು ಅಪಮಾನಗಳನ್ನು ಮಾಡಿಕೊಂಡೇ ಬಂದಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ರಾಜಕಾರಣ ಮಾಡ್ತಕ್ಕಂಥದ್ದನ್ನು ಇವತ್ತು ಜನರಿಗೆ ಅರ್ಥ ಆಗೋದಿಲ್ಲ ಅಂತನ್ನುವಂಥದ್ದನ್ನು ಕಾಂಗ್ರೆಸ್ ಪಕ್ಷದವರ ನಾಯಕರು ಇಟ್ಟುಕೊಂಡು ಪಾರ್ಲಿಮೆಂಟದಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಪಾರ್ಟಿ ತೊಡಗ್ಯದ. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಾವು ಕೇಳಿಕ್ಕೆ ಇಚ್ಛಿಸ್ತೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜೀವಿತಾವಧಿ ಒಳಗೆ ನಡೆಸ್ಕೊಂಡಿರ್ತಕ್ಕಂಥದ್ದು ರೀತಿ ಏನು, ಅವರು ಅಂತ್ಯ ಆದಂಥ ಸಂದರ್ಭದಲ್ಲಿ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಯಾವುದು, ತದನಂತರವೂ ಕೂಡ ನಿರಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅಪಮಾನಗಳು ಮಾಡಿದಿರಿ ಅನ್ನೋಂಥದ್ರ ಬಗ್ಗೆ ಜನರಿಗೆ ಹೇಳಬೇಕಾಗಿದೆ. ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿಗೆ ನೇಮಕ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಅವರು ಬಾಂಬೆ ಪ್ರಾಂತದಿಂದ ಚುನಾವಣೆ ಮುಖಾಂತರ ನೇಮಕ ಆಗ್ತಕ್ಕಂಥದ್ದು ಬಂತು. ಪ್ರಾರಂಭದಲ್ಲಿ ಅಧ್ಯಕ್ಷ ಆಗಲಿಲ್ಲ, ಸದಸ್ಯರಾಗಿ ನೇಮಕ ಆಗಿದ್ದರು. ಅದಾದ ನಂತರ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ 2 ಬಾರಿ ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರ ಜೊತೆಗಿರ್ತಕ್ಕಂಥ ವ್ಯಕ್ತಿನೇ ಅವ್ರ ವಿರುದ್ಧ ನಿಲ್ಲಿಸಿ ಚುನಾವಣೆಗೆ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರೇ ಪ್ರಚಾರಕ್ಕೆ ಹೋಗಿ ಅವ್ರನ್ನ ಸೋಲಿಸಿ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸು. ಅದಾದ ನಂತರ ಅವರು ಕಾನೂನು ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ಮಾಡಿದರು. ವಿರೋಧ ಮಾಡಿದ ಅಷ್ಟೇ ಅಲ್ಲ, ಅವರು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಜನರಿಗೆ ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಗಲಾಟೆ ಮಾಡಿ ಅವ್ರನ್ನ ಅಲ್ಲಿಂದ ಪಾರ್ಲಿಮೆಂಟಿಂದ ಹೋಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಕಾಂಗ್ರೆಸ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ್ಯ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ದೆಹಲಿ ಒಳಗೆ 6-3 ಅಡಿ ಜಾಗ ಕೂಡ ಕೊಡಲಿಲ್ಲ. ಬಾಂಬೆಗೆ ಅವರು ಪಾರ್ಥಿವ ಶರೀರ ತರಬೇಕಾದ್ರೆ ವಿಮಾನದ ವ್ಯವಸ್ಥೆ ಕೂಡ ಅವತ್ತಿನ ಕಾಂಗ್ರೆಸ್ ಮಾಡಲಿಲ್ಲ. ಅವ್ರ ಕಾರನ್ನು ಮಾರಿ 5,000 ರೂಪಾಯಿ ಹಣವನ್ನು ಕಟ್ಟತಕ್ಕಂಥ ಪರಿಸ್ಥಿತಿಯನ್ನು ಅವತ್ತಿನ ಕಾಂಗ್ರೆಸ್ ನಿರ್ಮಾಣ ಮಾಡಿತ್ತು. 61ನೇ ಇಸ್ವಿಯೊಳಗೆ 1961ನೇ ಇಸ್ವಿಯೊಳಗೆ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳು ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥ ಪತ್ರ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ತಮ್ಮ ಒಂದು ತೀರ್ಪಿನಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಮೀಸಲಾತಿ ಕೊಟ್ಟಿದ್ದರ ಬಗ್ಗೆ ವಿಷಾದವನ್ನು ವ್ಯಕ್ತ ಮಾಡಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು. ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ತಾವೇ ಪ್ರಧಾನಮಂತ್ರಿ ಇದ್ದಾಗ ಭಾರತ ರತ್ನ ಪ್ರಶಸ್ತಿಯನ್ನು ತಮ್ಮನ್ನು ತಾವೇ ಘೋಷಣೆ ಮಾಡಿಕೊಂಡ್ರು. ಆದರೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಂವಿಧಾನ, ಎಲ್ಲ ಜನಾಂಗ ಎಲ್ಲ ಜನರಿಗೆ ನ್ಯಾಯಯುತವಾಗಿ ಬದುಕ್ತಕ್ಕಂಥ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಪ್ರಶಸ್ತಿ ಕೂಡ ಅವತ್ತಿನ ಕಾಂಗ್ರೆಸ್ ಕೊಡಲಿಲ್ಲ. ಆದರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರು ಅವರಿಗೆ ಪದ್ಮಭೂಷಣ್ ಪ್ರಶಸ್ತಿ ಸಿಕ್ತು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಶಸ್ತಿ ಸಿಗಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು, ವಿ ಪಿ ಸಿಂಗ್ನವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ವಾಜಪೇಯಿ ಅವರ ಮಾತಿಗೆ ವಿ ಪಿ ಸಿಂಗ್ರವರು ಅವತ್ತು ಭಾರತ ರತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ಸು ಯಾವ ರಾಹುಲ್ ಗಾಂಧಿ, ಶ್ಯಾಮ್ ಪಿತ್ರೋಡ ಮೆಂಟರ್ ಶ್ಯಾಮ್ ಪಿತ್ರೋಡ ಅವರ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅವರು ಏನು ಅಂತಂದರೆ, ಯಾವ IIT ಸಂಸ್ಥೆಯಲ್ಲಿ ಅವರ ಅರ್ಹತೆ ಆಧಾರ ಮೇಲೆ ಬರಬೇಕು, ಮೀಸಲಾತಿ ತೆಗಿಬೇಕನ್ನುವಂಥ ಮಾತನ್ನು. ಇವೆಲ್ಲ ವಿಷಯಗಳನ್ನು ಇದ್ದರೂ ಕೂಡ
ಅವ್ರನ್ನ ಮರೆಮಾಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ದೇಶದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾಗಿ ಆರ್ಟಿಕಲ್ 370 ಕೊಟ್ಟು ಅಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡಲಿಲ್ಲ, ರಿಸರ್ವೇಷನ್ ಕೊಡಲಿಲ್ಲ. ಆದರೆ ಇದೇ ಅಮಿತ್ ಶಾ ಅವರು ಗೃಹ ಮಂತ್ರಿಗಳು ಆರ್ಟಿಕಲ್ 370 ರದ್ದು ಮಾಡಿ ಇವತ್ತು ಒಂದೇ ಸಂವಿಧಾನದ ಅಡಿಯೊಳಗೆ ಜಮ್ಮು ಕಾಶ್ಮೀರವನ್ನು ತೊಡಗಿಸಿ ಅಲ್ಲಿ ಎಲ್ಲ ಪರಿಶಿಷ್ಟ ಪಂಗಡದವರಿಗೆ ಎಲ್ಲರಿಗೂ ಕೂಡ ರಿಸರ್ವೇಷನ್ನ ಕೊಟ್ಟು ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅಂಬೇಡ್ಕರ್ ಅವರ ಪಂಚಸ್ಥಳಗಳು, ಅವರು ಜನಿಸಿರ್ತಕ್ಕಂಥದ್ದು, ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು, ಲಂಡನ್ದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು, ನಾಗ್ಪುರದಲ್ಲಿ ಅವರು ದೀಕ್ಷೆ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಪವಿತ್ರ ಸ್ಥಳಗಳನ್ನ ತೀರ್ಥಕ್ಷೇತ್ರಗಳನ್ನಾಗಿ ಅವುಗಳನ್ನ ಸ್ಮಾರಕಗಳನ್ನಾಗಿ ನಿರ್ಮಾಣ ಮಾಡಿ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದರು. ಅಂಬೇಡ್ಕರ್ ಅವರ ನಿಧನ ಆದ ನಂತರ ಒಂದು ಸ್ಮಾರಕ ಕೂಡ ಕಟ್ಟುವಂಥ ಯೋಗ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇರಲಿಲ್ಲ. ಇವತ್ತು ಯಾವ ನೈತಿಕತೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಿಮ್ಮ ಹತ್ರ ಅದ್ರ ಬಗ್ಗೆ ಅವಲೋಕನ ಮಾಡ್ಕೋಬೇಕು. ರಾಷ್ಟ್ರೀಯ ಕಾಂಗ್ರೆಸ್ಸಿಂದ ಹಿಡ್ಕೊಂಡು ಇವತ್ತು ಎಲ್ಲ ನಾಯಕರು ಇವತ್ತು ಜಿಲ್ಲೆ ರಾಜ್ಯದಿಂದ ಎಲ್ಲರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ನಮ್ಮದೇ ರಾಜ್ಯದಲ್ಲಿ ಯಾವ ದಲಿತ ಸಮುದಾಯಕ್ಕೆ ಇವತ್ತು SCP TSP ಯೋಜನೆ ಒಳಗಿರ್ತಕ್ಕಂಥ 25,000 ಕೋಟಿ ಹಣವನ್ನು ಇವತ್ತು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥದ್ದು, ಆ ಹಣವನ್ನು ಎಲ್ಲಿ ಹೋಯ್ತು ಅನ್ನೋಂಥದ್ರ ಬಗ್ಗೆ ಹೇಳಿಲ್ಲ. ಅಂದ್ರೆ ನಿಮಗೆ ದಲಿತ ಬಂಧುಗಳ ಬಗ್ಗೆ ಇರ್ತಕ್ಕಂಥ ಅಸಹನೆ ಎಷ್ಟು ಅಂತ ಅನ್ನೋಂಥದ್ರ ಬಗ್ಗೆ ಜನರಿಗೆ ಗೊತ್ತಾಗ್ತದೆ. ಹಿಂದೊಂದು ಸಂದರ್ಭದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರು ಅವರಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಮುಸ್ಲಿಂ ಸಮಾಜದ ಬಗ್ಗೆ ತೋಳ್ತಕ್ಕಂಥ ಕಾಳಜಿ ಪ್ರೀತಿ ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಯಾಕೆ ತೋಳಕತ್ತಿಲ್ಲ ಅಂತ ಅನ್ನೋದ್ರ ಬಗ್ಗೆ ಅವರು ಪತ್ರದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅಂದ್ರೆ ಅದು ಸುಡು ಮನೆ ಅಂತ ಅನ್ನೋಂಥದ್ರ ಬಗ್ಗೆ ಅವರು ಹೇಳಿಕೆ ಕೊಟ್ಟು ಹೋಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ದೇಶದ ಜನರಿಗೆ ನೀವು ಬೆತ್ತಲಾಗಿದ್ದೀರಿ. ಪಾರ್ಲಿಮೆಂಟದಲ್ಲಿ ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 2 ತಾಸುವರೆಗೆ ಅಮಿತ್ ಶಾ ಅವರು ದೇಶದ ಜನರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅನ್ನೋಂಥದ್ರ ಬಗ್ಗೆ ಮಾತಾಡುವಂಥದ್ದು. ಇವತ್ತು ದೇಶದ ಜನರಿಗೆ ಕಾಂಗ್ರೆಸ್ ಏನು ಮಾಡಿದೆ ಅಂತ ಅನ್ನೋಂಥದ್ದು, ಅಂಬೇಡ್ಕರ್ ಅವ್ರ ಬಗ್ಗೆ ಯಾವ ರೀತಿ ಅಪಮಾನ ಮಾಡಿದೆ ಅನ್ನೋಂಥದ್ದನ್ನು ದೇಶದ ಜನರ ಮೇಲೆ ಇಟ್ಟಾಗ ನಾವು ಎಲ್ಲ ಕಡೆಯಿಂದ ಬೆತ್ತಲಾಗಕತ್ತೀವಿ ಅನ್ನೋಂಥ ಅವರ ಒಂದು ಅಸಹಾಯಕತೆಯಿಂದ ಇವತ್ತು ಇಲ್ಲ ಸಲ್ಲದ ಆರೋಪ ಮಾಡ್ಕೊಂಡು ಕೇಸಿಂದ ಇವತ್ತು ಬೀದಿ ರಗಲಾಟ ಇವತ್ತು ಮಾಡ್ತಾ ಇದ್ದಾರೆ. ಇದನ್ನು ದೇಶದ ಜನರ ಯಾವತ್ತೂ ಕ್ಷಮಿಸುವುದಿಲ್ಲ. ದೇಶದ ಜನ ಸುದೀರ್ಘ 70 ವರ್ಷ, ಅದರಲ್ಲಿ ಪ್ರಮುಖವಾಗಿ 60 ವರ್ಷ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶಕ್ಕೆ ಪರಿಶಿಷ್ಟ ಪಂಗಡ ಎಲ್ಲ ಸಮುದಾಯಗಳಿಗೆ ಏನು ನ್ಯಾಯ ಕೊಟ್ಟಿರಿ ಅನ್ನುವಂಥದ್ರ ಬಗ್ಗೆ ಜನ ಇವತ್ತು ಎಲ್ಲವೂ ಅರ್ಥ ಮಾಡ್ಕೊಂಡಾರ. ಕಳೆದ 10 ವರ್ಷದಲ್ಲಿ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಎಲ್ಲ ಸಮುದಾಯಗಳನ್ನು ಅವರಿಗೆ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ, ಇಡೀ ಸಮಗ್ರ ಭಾರತವನ್ನು ಅಭಿವೃದ್ಧಿ ಪಥದ ಹತ್ರ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ, ಈ ರೀತಿ ಇವತ್ತು ಇಡೀ ದೇಶದ ಜನರನ್ನ ಎಲ್ಲ ಜನ 140 ಕೋಟಿ ಜನರನ್ನ ಒಂದುಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ, ಅದು ಕಾಂಗ್ರೆಸ್ಗೆ ಸಹಿಸ್ಕೊಳ್ಳೋಕೆ ಆಗದೇ ಇರೋ ಕಾರಣಕ್ಕೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರ ಮೇಲೆ ರಾಜಕೀಯ ಮಾಡಿಕೊಂಡು ಹೊಂಟಿರ್ತಕ್ಕಂಥ ಅದು ಅಕ್ಷಮ್ಯ ಅಪರಾಧ ಕೂಡ ಅದು ಆಗ್ತದೆ ಅನ್ನುವಂಥ ಭಾವನೆಯನ್ನು ಹೇಳಿಕೆ ನಾನು ಇಚ್ಛಿಸ್ತೇನೆ. ಓಂ ಶ್ರೀ ಆಂಜನೇಯ ಜ್ಯೋತಿಷ್ಯಾಲಯ, ಪಂಡಿತ್ ಪವನ್ ಶಂಕರಾಚಾರ್ಯ, ಫೇಮಸ್ ನಂಬರ್ 1 ಅಸ್ಟ್ರಾಲಜರ್ಸ್, ಪ್ರಖ್ಯಾತ ಮಾಂತ್ರಿಕರು, ನುಡಿದಂತೆ ನಡೆಯುವರು ಪಂಡಿತ್ ಪವನ್ ಶಂಕರಾಚಾರ್ಯ. ಇವರ ಮೊಬೈಲ್ ನಂಬರ್ 9611187695. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ, ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಗಂಡ ಪರಸ್ತ್ರೀಯರನ್ನು ಬಿಡಿಸಲು, ಮಕ್ಕಳು ಮಾತು ಕೇಳಲು, ಶತ್ರುನಾಶ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಲೈಂಗಿಕ ವಶೀಕರಣ, ಯಾವುದೇ ಹಳ್ಳಿ, ತಾಲೂಕು, ಜಿಲ್ಲೆ, ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ.
ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿ ಇರುತ್ತಾರೆ. ಕೇರಳ ಕೊಳ್ಳೇಗಾಲ ಪೂಜಾ ಪದ್ಧತಿಯಿಂದ 100% ಗ್ಯಾರಂಟಿ ಪರಿಹಾರ. ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮುಖಾಂತರ ಪರಿಹಾರ ತಿಳಿಸುತ್ತಾರೆ. ಈಗಲೇ ಕರೆ ಮಾಡಿ. ಪಂಡಿತ್ ಪವನ್ ಶಂಕರಾಚಾರ್ಯ. ಇವರ ಮೊಬೈಲ್ ನಂಬರ್ 9611187695.